ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ಬ್ಲಾಗ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಂದನೇ ಶುರು ಮಾಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹಾವನ ಮಗ. ಅದೇ ಆ್ಯಕ್ಚುಲಿ ಇದು ನಮ್ಮ ಮನೆಗೆ ಹೋಗಿದ್ದು ಕಂಟಿನ್ಯೂ ವ್ಲಾಗ್ನ ಶೂಟ್ ಮಾಡ್ತಾ ಇರೋದು. ನಮ್ಮ ಪಾಪುಗೆ ಚಡ್ಡಿ ಹಾಕ್ಕೊಡ್ತಾ ಇದ್ದ. ಆ್ಯಕ್ಚುಲಿ ಮಕ್ಳುಗಳ್ನ ನೋಡಿದ್ರೆ ಮಕ್ಳಿಗೆ ಆಸೆ ಆಗುತ್ತೆ ಅಂತ ಹೇಳೋದಕ್ಕೆ ಇದೇ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅರ್ಲಿ ಮಾರ್ನಿಂಗ್ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದರು. ಸೊ ಅವರಿಗೆ ಟಿಫನ್ನು ಆ್ಯಕ್ಚುಲಿ ಬಾತ್ ಮಾಡ್ತಿದ್ವಿ, ಬಟ್ ಇನ್ನೂ ಅದು ರೆಡಿ ಆಗಿರಲಿಲ್ಲ. ಓಕೆನಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಫ್ರಿಜ್ಜಲ್ಲಿ ಚಿತ್ರಾನ್ನ ಗೊಜ್ಜು ಎತ್ತಿಟ್ಟಿದ್ವಿ. ಸೊ ಅದಕ್ಕೆ ವೈಟ್ ರೈಸ್ ಮಾಡಿ ಟಿಫನ್ ಹಾಕ್ಕೊಟ್ಟಿದ್ದೆ. ನೆಕ್ಸ್ಟು ಇಲ್ಲಿ ಮಜ್ಜಿಗೆ ಕಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬೆಣ್ಣೆ ತೆಗೆದು ಇಟ್ಟಿದ್ದರು. ನೆಕ್ಸ್ಟು ನಾವು ಟಿಫನ್ ಮಾಡಿಕೊಂಡು ಬಾತ್ ಮಾಡಿದ್ರಲ್ವ, ಸೊ ಟಿಫನ್ ಮಾಡಿಕೊಂಡು ಹೊಲ್ದ ಹತ್ರ ಹೋಗೋಣ ಇವತ್ತು ಅಂತ ಹೇಳಿಬಿಟ್ಟು ಹೋಗ್ತಿದ್ವಿ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮಹದೇಶ್ವರನ ಟೆಂಪಲ್ ಸಿಕ್ತು ನಮ್ಮೂರ ಹತ್ರ. ಸೊ ಅದು ನೋಡಿದ ತಕ್ಷಣ ನನ್ನ ಮಗಳು ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾ ಇದ್ಲು. ನೋಡಿಲಿ ನೋಡು, ಸುಮ್ಮನೆ ಸದ್ದಿಲ್ಲದೆ ಹೋದ ಸರಿ ಇಂದ ಬಡಿತೀನಿ ನಾನು. ನೆಕ್ಸ್ಟ್ ಇವರಿಬ್ರಂತೂ ತುಂಬ ತೀಟೆ ಅಂತಲೇ ಹೇಳ್ಬೋದು. ತುಂಬಾ ತೀಟೆ ಆಡ್ತಾರೆ ಮಕ್ಕಳು ಅಂದಮೇಲೆ. ಕ್ಯಾಶುಯಲಾಗಿ ತೀಟೆ ಆಡ್ತಾರೆ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿಂದ ನಮ್ಮದು ಹೊಲ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದನ್ನು ಹಳ್ಳದ ಪಾತಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಬಂಡೆ ಇದೆಯಲ್ವ, ಮೊದಲು ಅಲ್ಲೆಲ್ಲ ಮಳೆಗಾಲ ಟೈಮಲ್ಲಿ ಮತ್ತು ನಾವು ಚಿಕ್ಕವರಿದ್ದಾಗೆಲ್ಲ ತುಂಬ ನೀರೆಲ್ಲ ಬರ್ತಾಯಿತ್ತು. ಬಟ್ ಇವಾಗ ಅದೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಬಟ್ ಈಗಲೂ ಆ ನದಿಲಿ ನೀರಿದೆ, ಬಟ್ ಇಲ್ಲಿಗೆಲ್ಲ ಬರೋಲ್ಲ. ಆ್ಯಕ್ಚುಲಿ ಒಳಗಡೆ ಎಲ್ಲ ಕಟ್ಕೊಂಡು ಆ ಥರ ಎಲ್ಲ ಇದಾಗ್ಬಿಟ್ಟಿದೆ. ಸೊ ನೀರೆಲ್ಲ ಬರ್ತಿಲ್ಲ ಇವಾಗ. ಬಟ್ ಅವಾಗ ಎಲ್ಲ ಬರೋದು ಚೆನ್ನಾಗಿರೋದು ತುಂಬಾ ನೋಡೋದಕ್ಕೆ. ಆ್ಯಂಡ್ ಇದು ಬಂದು ಸೀಮೆ ಹುಲ್ಪಾತಿ ಅಂತ ಹೇಳ್ತಿದ್ರು. ಇದು ಕಡ್ಡಿ ತೋಟ. ಅಂದರೆ ನಾವು ರೇಷ್ಮೆ ಬೆಳೆಯೋದ್ರಿಂದ ಕಡ್ಡಿ ತೋಟನೇ ಇಲ್ಲಿ ಹಾಕಿದ್ವಿ. ಬಟ್ ಎಲ್ಲ ಕೊಯ್ಲು ಕಂಪ್ಲೀಟ್ ಆಗಿಬಿಟ್ಟಿದೆ. ಇವಾಗ ಬೇರೆ ಕಡೆ ಮತ್ತೆ ಹಾಕಿ ಅದಕ್ಕೆ ಔಷಧಿನ ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ಆ್ಯಂಡ್ ನೋಡ್ತಾ ಇರ್ಬೋದು ಇದೆಲ್ಲ ಆಲ್ರೆಡಿ ಕುಯ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮತ್ತೆ ಹೊಸ್ದಾಗಿ ಚಿಗುರುತ್ತಾ ಇದೆ. ಆ್ಯಂಡ್ ಇದು ನೋಡ್ತಾ ಇರ್ಬೋದು ಇದರಲ್ಲಿ ಏನೂ ಹಾಕಿಲ್ಲ, ಆಗಿ ಬಿಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿರೋ ಅದು ನಮ್ಮದಲ್ಲ. ನೆಕ್ಸ್ಟ್ ಇದು ಬಂದು ಮತ್ತೆ ನಮ್ಮದೇ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ಕಾಕಡ ಹಾಕಿದ್ವಿ, ಬಟ್ ಈಗ ಕಂಪ್ಲೀಟಾಗಿ ಅದು ಡೆಸ್ಟ್ರಾಯ್ ಆಗಿಬಿಟ್ಟಿದೆ. ಈಗ ಅದೇ ಪ್ಲೇಸಿಗೆ ನಾವು ಕಡ್ಡಿನ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಇದು ಮತ್ತೆ ಇನ್ನೊಂದು ಕಡೆ ಹೋಗ್ತಿದ್ವಿ, ಅಲ್ಲೂ ಕೂಡ ಕಾಕಡ ಹಾಕಿದ್ದಾರೆ. ಸೊ ಅಲ್ಲಿ ಹೂವು ಎಲ್ಲ ಬಿಡಿಸ್ತಾಯಿದ್ರು. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ನೆಕ್ಸ್ಟು ಇಲ್ಲಿ ಆ್ಯಕ್ಚುಲಿ ಹಳ್ಳಿ ಕಡೆ ಹೆಂಗೆ ಗೊತ್ತೇ, ಹೊಲ್ದ ಹತ್ರ ಈ ಬಾವಿ ಆಗಿರ್ಬೋದು, ಕೆರೆ ಮತ್ತು ನೀವು ವಾಟರ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಗುಂಡಿ ಅಥವಾ ಏನಾದರೂ ಬಾವಿ ಥರ ಮಾಡ್ತಿರ್ತಾರೆ. ನಾವು ಇದೇ ಥರ ಮಾಡಿಸಿದ್ವಿ ಇಲ್ಲಿ. ಬಟ್ ಇಲ್ಲಿ ಕಂಪ್ಲೀಟಾಗಿ ನೀರು ಬಿಡದೆ ಅದು ಎಲ್ಲ ಗುಂಡಿ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ಸೊ ಇಲ್ಲಿ ದನ ಕರುಗೆ ನೀರು ಅಂತ ಹೇಳ್ಬಿಟ್ಟು ನಾವು ಬಾತ್ರೂಮ್ನ ಕಟ್ಸ್ತಾ ಇದ್ವಿ ಮನೇಲಿ ಹತ್ರ. ಓಕೆನಾ. ಸೊ ಆವಾಗ ಒಂದು ಬೆಳೆ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಅದನ್ನ ತಂದೆ ಹೊಲ್ದ ಹತ್ರ ಫಿಕ್ಸ್ ಮಾಡಿಸಿದ್ವಿ. ನೆಕ್ಸ್ಟು ಇಲ್ಲೂ ಕೂಡ ಈಗ ಕಾಕಡನೆಲ್ಲ ಹಾಕಿದ್ದಾರೆ. ಇನ್ನು ಪುಟಾಣಿ ಗಿಡಗಳು ನೋಡ್ತಾ ಇರ್ಬೋದು. ತೋರಿಸ್ತೀನಿ ನೋಡಿ. ಅಂದರೆ ಇನ್ನೂ ಚಿಕ್ಕದಾಗಿ ಮೊಗ್ಗು ಬಿಟ್ಟು ಇನ್ನೂ ಚಿಕ್ಕ ಗಿಡಗಳು ಇದೆಲ್ಲ. ಆ್ಯಂಡ್ ನೋಡ್ತಾ ಇರ್ಬೋದು ಅಲ್ಲಿ ಮಿಷಿನ್ ಮನೆ ಹತ್ರ ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ. ಬಟ್ ಅಲ್ಲೆಲ್ಲ ಹೂವುಗಳೆಲ್ಲ ಬಿಟ್ಟಿದೆ. ಆ್ಯಂಡ್ ಮನೆಗೆ ಬೇಕಾದಂತಹ ಐಟಮ್ಸ್ಗಳನ್ನೂ ಬೆಳ್ಕೊಂಡಿದ್ದಾರೆ ಸದ್ಯಕ್ಕೆ. ಓಕೆನಾ. ಏನು ಮನೆಗೇನು ಕೊರತೆ ಇಲ್ಲ. ಹಳ್ಳಿ ಸೈಡ್ ಇದೊಂದು ನೆಮ್ಮದಿ. ಏನು ಗೊತ್ತಾ, ಎಲ್ಲಾದರೂ ಹೋಗಿ ಒಂದು ಸೊಪ್ಪು ತಂದುಬಿಟ್ರು ಆರಾಮಾಗಿ ಅಡುಗೆ ಮಾಡಿಕೊಂಡು ತಿಂದ್ಕೊಂಡು ಮಲ್ಕೊಡ್ಬೋದು. ಯಾವುದೇ ರೀತಿ ಗ್ಯಾಸ್ ಬೇಕು ಅನ್ನೋದಿಲ್ಲ. ಒಲೆ ಇದ್ದರೂ ಇನ್ನೂ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ. ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ಹೊಲದಲ್ಲಿ ಸೊಪ್ಪು ಸಿಕ್ಕಿದ್ರೆ ಒಂದು ಸ್ವಲ್ಪ ಸೊಪ್ಪು ಕುಯ್ಕೊಂಡ್ರು ಅಡುಗೆ ಮಾಡ್ಕೊಂಡು ಬೇಗ ತಿನ್ಕೊಂಡ್ಬಿಡ್ಬೋದು. ಬಟ್ ಸಿಟಿ ಸೈಡು ಒಂದು ಪದಾರ್ಥ ಇಲ್ಲ ಅಂತಂದರೂ ಇನ್ನೊಬ್ಬರು ಮನೆಗೆ ಹೋಗಿ ಕೇಳೋದಕ್ಕೆ ಬೇಜಾರಾಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ನಿಮಗೆ ಕಾಕಡ ಹೇಳ್ದೆ ಅಲ್ವಾ, ಆ್ಯಕ್ಚುಲಿ ಅದೆಲ್ಲ ಹೂವು ಬಿಟ್ಟಿದೆ. ಸೊ ಹೂವನ್ನ ಕುಯ್ಕೊತಾ ಇದ್ರು. ಓಕೆನಾ ಅಲ್ಲಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ನಿಮ್ಗೆ ಹೇಳಿದೆ ಮನೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಬೆಳ್ಕೊಂಡಿದ್ದಾರೆ ಇವಾಗ ಸದ್ಯಕ್ಕೆ ಅಂತ. ದಂಟಾಗಿರ್ಬೋದು, ಮೂಲಂಗಿ ಆಗಿರ್ಬೋದು, ನೆಕ್ಸ್ಟು ಸಬ್ಸಿಗೆ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಈ ಥರ ಎಲ್ಲ. ಮತ್ತು ಕೀರೆ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪು, ಕಾಯಿ, ತೆಂಗಿನಕಾಯಿ, ಈ ಥರ ಹಲವಾರು ಅಂದರೆ ತರಕಾರಿಗಳನ್ನೆಲ್ಲ ಬೆಳ್ಕೊಂಡಿದ್ದಾರೆ. ಚೆನ್ನಾಗಿರುತ್ತೆ. ಬಟ್ ಅಂದರೆ ನಾವು ಬೇರೆ ಕಡೆಯಿಂದ ತಂದು ತಿನ್ನೋದಕ್ಕಿಂತ ನಾವು ಬೆಳೆದಿರೋದನ್ನು ತಿಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಹೂವು ಎಲ್ಲ ಕುಯ್ಕೊಂಡು ಬರ್ತಿದ್ರು. ಸೊ ಅವಾಗ ನಾನು ಒಂದಿರಲಿ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳ್ತಿದ್ದೆ. ಬುಡ ಇರಲಿ.
ಅಮ್ಮ ಬಾ. ಅದೊಂಚೂರು ಬಿಡ್ಬೇಡ್ರಿ ಗಿಡನ ಎಲ್ಲ ಕಿತ್ತಿ ನುಣುಗ್ ಮಾಡಾಕ್ಬಿಡ್ರಿ ತೆಗಿಬ್ರು ಸೇರ್ಕೊಂಡು. ಬಿಗಿಯಾಗಿ ನಿಂತ್ಕೊ ಅಮ್ಮ. ಈಗ ಆಲ್ಮೋಸ್ಟ್ ನೋಡ್ದಂಗೆ ನಮ್ಮ ಬಿಡದಿಲೆ ಟೌನ್ಶಿಪ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಅಂದರೆ ಜಮೀನನ್ನು ಕೊಟ್ಟು ಅಮೌಂಟು ತಗೊಂಡು ಎಷ್ಟು ದಿನ ಅಂತ ಇರುತ್ತೆ ಅಲ್ವಾ. ಇವತ್ತು ಇರುತ್ತೆ ಆ್ಯಕ್ಚುಲಿ. ಇವಾಗ ಎಕ್ಸಾಂಪಲ್ ನಮ್ಮನ್ನೇ ತಗೋಣ. 1 ಮಂತ್ ಸಂಬಳ ಬಂದರೆ ಇನ್ನೊಂದು ಮಂತ್ ಸಂಬಳ ಬರೋಷ್ಟ್ರಲ್ಲಿ ₹1 ನಾವು ಇಟ್ಕೊಂಡಿರಲ್ಲ. ಹಾಗೆ ಇರೋ ಭೂಮಿನ ಕಳ್ಕೊಂಡು ನಾವು ಮತ್ತೆ ಆ ಭೂಮಿನ ನಾವು ಸಂಪಾದನೆ ಮಾಡಿ ತೊಗೊಳೋದಕ್ಕಾಗುತ್ತಾ? ತುಂಬಾ ಕಷ್ಟ. ಆ್ಯಂಡ್ ಇವಾಗೇನೋ ನಾವು ಮಾರ್ಕೊಂಡು ತಿನ್ಕೋತೀವಿ. ಬಟ್ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲದಂತಕ್ಕೆ ಪಾಪ ಅವರು ನಮ್ಮ ಅಜ್ಜಿ ನಮ್ಮ ತಾತ ಅಪ್ಪ ಅಮ್ಮ ಒಂದು ಜಮೀನಿದೆ ಅಂತ ಏನು ಹೇಳ್ಕೊತಾರೆ ಅಲ್ವಾ ಅವರು. ಸೊ ಕಳ್ಕೊಳ್ಳೋದು ತುಂಬಾ ಸುಲಭ. ಬಟ್ ಅದನ್ನು ಸಂಪಾದನೆ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಅದರಲ್ಲಂತೂ ಈಗಿನ ಇದರಲ್ಲಿ ಒಂದು ಮನೆ ಕಟ್ಟೋದಾಗಿರ್ಬೋದು ಅಥವಾ ಒಂದು ಸೈಟ್ ಆಗಿರ್ಬೋದು, ಒಂದು ಜಮೀನು ತೊಗೊಳೋದಾಗಿರ್ಬೋದು, ಮಾಡ್ತೀವಿ ಅಂದರೆ ತುಂಬಾ ಕಷ್ಟ. ಅದರಲ್ಲೂ ನಾವು ಇರೋದನ್ನು ಮಾರಿಬಿಟ್ರೆ ನಾವೆಲ್ಲಿ ಹೋಗ್ಬೇಕಲ್ವ. ಆ್ಯಕ್ಚುಲಿ ಜಮೀನು ಇದೆ ಅಂತ ಅಂದರೆ ನಮಗೊಂದು ಧೈರ್ಯ. ನಾವೇನಾದರೂ ಒಂದು ಮಾಡ್ಬೋದು. ಏನೋ ಒಂದು ಈಗ ಸದ್ಯಕ್ಕೆ ನಮ್ಗೆ ಬೇಕಾಗಿರೋದೇನು? ಹೊಟ್ಟೆ ತುಂಬ ಊಟ, 3 ಹೊತ್ತು ಮಲ್ಕೊಳ್ಳೋದಕ್ಕೆ ನಿದ್ದೆ, ಮನೆ, ಜಾಗ ಇಷ್ಟಿದ್ರೆ ಸಾಕಲ್ವಾ. ಸೊ ಇವಾಗ ನಮ್ಗೆ ಜಮೀನೊಂದಿದ್ರೆ ಸಾಕು. ಅದರಲ್ಲೇ ನಾವು ಸೊಪ್ಪು ಬೆಳ್ಕೊ ಎಷ್ಟೊಂದು ಥರ ಬೆಳ್ಕೊಂಡು ತಿಂತೀವಿ. ಇನ್ನೆಷ್ಟೋ ಜನ ಅದರಲ್ಲೇ ರೇಷ್ಮೆ ಆಗಿರ್ಬೋದು ಮಾಡಿ ಅದೆಷ್ಟೋ ಜನ ತಮ್ಮ ಜೀವನಗಳನ್ನ ಸಾಗಿಸ್ತಿದ್ದಾರೆ. ಸೊ ನನ್ನ ಅನಿಸಿಕೆ ಪ್ರಕಾರ ಇದ್ದಾಗ ಉಳಿಸ್ಕೊಬೇಕು. ಕಳ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡೋದ್ರಲ್ಲಿ ಅರ್ಥನೇ ಇಲ್ಲ. ಏಕೆಂದರೆ ನಮ್ಮ ಡ್ಯಾಡಿ ಸೈಡ್ ಅಂದರೆ ನಮ್ಮ ಅಪ್ಪನ ಕಡೆ ಜಮೀನು ಇದ್ದಿದ್ದನ್ನ ನಾವು ಆವಾಗಲೇ ಕೊಟ್ಬಿಟ್ವಿ. ಓಕೆನಾ. ಇದು ಬಂದು ಇರೋದು ನಮ್ಮ ಅಜ್ಜಿ ಸೈಡ್ ಅಂದರೆ ನಮ್ಮ ಅಮ್ಮ ಅವ್ರ ಅಮ್ಮನ ಕಡೆದು. ನಾವು ಅವಾಗ ಇವತ್ತು ಕೊಡದೆ ಹೋಗಿದ್ದಿದ್ರೆ ಎಷ್ಟಾದರೂ ಇರಲಿ, ಅದು 1 ಕುಂಟೆ ಆದರೂ ಇರಲಿ, 2 ಕುಂಟೆ ಇರಲಿ, ಅರ್ಧ ಎಕರೆನಾದರೂ ಇರಲಿ, ಬಟ್ ನಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪನಾದರೂ ಇರಬೇಕು. ಅವತ್ತು ನಮಗೆ ಇಷ್ಟು ಮೈಂಡ್ ಮೆಚ್ಯೂರ್ ಇದ್ದಿದ್ರೆ ಅವತ್ತು ನಾವು ಕೊಡ್ತಾ ಇರಲಿಲ್ಲ. ಆ್ಯಂಡ್ ಇದಕ್ಕಿಂತ ಮುಂಚೆ ನಮ್ಮ ತಾತ ಅವರು ರೋಡ್ ಸೈಡ್ ಇದ್ದಿದ್ದು ಹೊಲಗಳನ್ನೆಲ್ಲ ಮಾರ್ಕೊಂಡ್ಬಿಟ್ರು. ಅಂದರೆ ಅದು ನಮ್ಮ ಅಪ್ಪನ ಸೈಡ್ ಅವರೇ. ಬಟ್ ಇವತ್ತು ಅವರೆಲ್ಲ ಅದನ್ನೆಲ್ಲ ಕೊಟ್ಟಿಲ್ಲ ಅಂತಂದಿದ್ರೆ ನಾವು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ತಿನ್ಬೋದಾಗಿತ್ತು. ಸೊ ಹಾಗಾಗಿ ಇರುವಾಗಲೇ ಜಮೀನನ್ನ ಉಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಜಮೀನನ್ನ 6 ಕಾಸು 3 ಕಾಸಿಗೆ ಆಸೆ ಪಟ್ಟು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಳೆ ನುಗ್ಗೆಕಾಯಿ ಬಲ್ತೋಗಿಲ್ಲ. ಹಾಂ, ಚೆನ್ನಾಗವೆ ಎಳೆವು ಚೆನ್ನಾಗವೆ. 4-5 ಕೊಡ್ತಾರೆ, ₹20 ಹೇಳ್ತಾರೆ. ನೆಕ್ಸ್ಟ್ ಗೈಸ್ ಇಲ್ಲಿ ಬಂದು ಕೀರೆ ಹಾಕೊಂಡವ್ರೆ. 4 ಪಾತಿ ಹಾಕೈತೆ. ನನಗೆಲ್ಲ ಕೊಟ್ಟು ಕಳ್ಸೋಕ್ಕೆ ನಮ್ಮ ಅಜ್ಜಿ ಕುಯ್ಕೊಂತೈತೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ದಂಟು ಮತ್ತು ನುಗ್ಗೆಕಾಯಿ ಇದು. ಮತ್ತು ಅಲ್ಲಿ ನಮ್ಮ ನುಗ್ಗೆ ಸೊಪ್ಪು ಕೂಡ ಕಿತ್ಕೊಡ್ತಾ ಇದ್ದಾರಲ್ಲ, ಐತೆ ಮರ ನೋಡ್ತಾ ಇರ್ಬೋದು, ಅಲ್ಲಿ ಕೀಳ್ತಾ ಇದ್ದಾರೆ. ಸೊ ಇದೆಲ್ಲ ನಮ್ಮ ಕಿತ್ಕೊಟ್ಟೈತೆ ಅಜ್ಜಿ ತೊಗೊಂಡೋಗ್ಲಿಕ್ಕೆ. ಆ್ಯಕ್ಚುಲಿ ಬೆಳೆದಿರೋಷ್ಟು ಟೇಸ್ಟು ನಾವು ಮಾರ್ಕೆಟಲ್ಲಿ ತೊಗೊಂಡಾಗ ಸಿಗೋದಿಲ್ಲ. ನೋಡ್ತಾ ಇರ್ಬೋದು, ಎಳೆ ನುಗ್ಗೆಕಾಯಿ ಚೆನ್ನಾಗಿದೆ.
ನೆಕ್ಸ್ಟ್ ಅಲ್ಲಿ ನಮ್ಮ ಮನೇಲಿ ರೇಷ್ಮೆ ಬೆಳೆಯೋದ್ರಿಂದ ನೆಕ್ಸ್ಟ್ ನೆಕ್ಸ್ಟ್ ಹುಳಿಗೆ ಸೊಪ್ಪು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊಪ್ಪು ಆಲ್ಮೋಸ್ಟ್ ಬಂದಿದೆ, ಒಂದು 50% ಅಷ್ಟು ಬಂದಿದೆ. ಬಟ್ ಚೆನ್ನಾಗಿ ಬರಲಿ ಅಂತ ಹೇಳಿಬಿಟ್ಟು ಔಷಧಿನ ಹೊಡಿತಾಯಿದ್ರು. ಆ್ಯಂಡ್ ಬೋರಲ್ಲೂ ಕೂಡ ಅಷ್ಟೇ, ಮಳೆ ಹುಯ್ದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೀರು. ಇವಾಗ ಒಂದು ರೇಂಜಿಗೆ ಪರವಾಗಿಲ್ಲ, ಸುಮಾರಾಗಿ ಬರ್ತಿದೆ. ಮೊದಲು ಇನ್ನೂ ಚೆನ್ನಾಗಿ ಬರ್ತಿತ್ತು ನಾವು ಚಿಕ್ಕವರಿದ್ದಾಗ, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಮಳೆ ಹುಯ್ದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಬೋರಲ್ಲಿ ನೀರು ಅಂತಲೇ ಹೇಳ್ಬೋದು. ಗೈಸ್ ನೆಕ್ಸ್ಟ್ ಇಲ್ಲಿ ನಮ್ಮ ಹೊಲ್ದ ಹತ್ರ ಇಲ್ಲಿ ನಾನು ಲಾಸ್ಟಲ್ಲಿ ಅರೆ ತೋರಿಸ್ತಾ ಇದ್ದೀನಿ ಗೊತ್ತಾ. ಬಟ್ ಅಲ್ಲಿ ಈ ಮಳೆ ಸೀಸನ್ ಆ್ಯಕ್ಚುಲಿ ಅಣಬೆ ಬರುತ್ತೆ ಗೊತ್ತಾ, ಆ ಸೀಸನಲ್ಲಿ ಹೋದರೆ ಎಷ್ಟು ಅಣಬೆಗಳಿರುತ್ತೆ ಅಂತಂದರೆ ಫುಲ್ಲು ಒಂಥರ ಈ ನೊಣ ಮುತ್ಕೊಂಡಿರೋದಿಲ್ವ ಒಂದು ಜಾಗದಲ್ಲಿ, ಆ ಥರ ಫುಲ್ಲು ಎಲ್ಲ ಒಂಥರ ಇದಾಗ್ಬಿಟ್ಟಿರೋ ಅಂದರೆ ಹಬ್ದಂಗೆ ಫುಲ್ಲು ಭೂಮಿ ಸುತ್ತ ಒಂದಷ್ಟು ಅಗಲ ಬಿಟ್ಟಿರುತ್ತೆ. ನಿಜ ತುಂಬ ಚೆನ್ನಾಗಿರುತ್ತೆ ಯಪ್ಪ, ನೋಡೋದಕ್ಕೆ ಎಷ್ಟು ಕೀಳ್ತಾಯಿದ್ರು ಮತ್ತೆ ಇನ್ನೂ ಕೀಳಬೇಕು ಅಂತ ನೆನೆಸ್ತಾ ಇರುತ್ತೆ. ಆ ಅಣಬೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಅದನ್ನು ನೋಡಿದಾಗಲೇ ಒಂದು ಹೆಂಗಿರುತ್ತೆ ಗೊತ್ತಾ. ಅದು ಆ್ಯಕ್ಚುಲಿ ಆ ಒಂದು ಸಿಚುಯೇಷನ್ ನೋಡ್ದವ್ರಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಇಲ್ಲಿ ನನ್ನ ಮಗಳು ನೋಡ್ತಾ ಇರ್ಬೋದು, ಅವಳು ನೋಡೋದಕ್ಕೆ ಸಣ್ಣ ಇದ್ದಾಳೆ ಅಷ್ಟೇ, ಬಟ್ ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು. ಆ ಒಂದು ತೆಂಗಿನಕಾಯಿನ ಹೇಗೆ ಎತ್ತಿ ಎಸಿತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವೇ. ನೋಡಿ ಹೆಂಗೆ ಬರ್ತಾ ಇದ್ದಾಳು, ಬರ್ರ ಯಾವಾಗಾರ ಬರಲಿ, ಬೇರೆ ಅವಳು ಕಕ್ಕ ಅದೇ ಅಲ್ಲಿ. ನೆಕ್ಸ್ಟ್ ಬೆಳಗ್ಗೆಗೆ ಟಿಫನ್ ಟೊಮೆಟೊ ಬಾತ್ ಮಾಡಿದರು. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅಜ್ಜಿ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿತ್ತಲ್ವ, ಸೊ ಅದನ್ನು ಹಾಕಿ ಉಪ್ಸಾರು ಮಾಡಿದರು. ಸೊ ನಮ್ಮ ಮನೆಯವರು ಕೂಡ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದರು. ಸೊ ಅವ್ರಿಗೂ ಊಟ ಹಾಕಿ ಕೊಟ್ಟಿದ್ದೆ. ಅವ್ರು ಊಟ ಎಲ್ಲ ತಿಂದ್ಬಿಟ್ಟು ಮಲಗಿದ್ರು. ನೆಕ್ಸ್ಟು ಸಂಜೆ ಈವ್ನಿಂಗು ನಮ್ಮ ಅಜ್ಜಿ ಗೋಬಿ ತಿನ್ನಬೇಕು ಅನಿಸ್ತಿದ್ದಕ್ಕೆ ನಮ್ಮ ಅಜ್ಜಿ ತರಿಸ್ಕೊಟ್ಟಿದ್ರು. ಓಕೆನಾ. ನೆಕ್ಸ್ಟ್ ಡೇ ನಾವು ರಾಮನಗರ ಅಂದರೆ ಕರಗ ನೋಡೋದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರು ಪಾಪ 3 ಜನ ರೆಡಿ ಆದ್ವಿ. ಆದರೆ ಹೋಗಲಿಲ್ಲ. ಯಾಕೆ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.